ಕ್ರೀಡಾಭಿಮಾನಿ ದೇವರುಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಇಂಡಿಯಾ ಅಂತಾರಾಷ್ಟ್ರೀಯ ದೇಹದಾಟ ಕ್ರೀಡಾಪಟು LM ಕರಿಬಸಪ್ಪ. ಸ್ನೇಹಿತರೆ, 2004ನೇ ಸಾಲಿನಲ್ಲಿ ಪಾಕಿಸ್ತಾನದಲ್ಲಿ ನಡೆದಂತಹ ಇಸ್ಲಾಮಾಬಾದಿನಲ್ಲಿ ಅಂತಾರಾಷ್ಟ್ರೀಯ ದೇಹದಾಟ ಸ್ಪರ್ಧೆಯಲ್ಲಿ ಭಾರತ ತಂಡದಿಂದ ಭಾಗವಹಿಸಿ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದು ಭಾರತ ದೇಶಕ್ಕೆ ಕೀರ್ತಿ ತಂದಿರುವ ನಿಮ್ಮ ಪ್ರೀತಿಯ ಕರಿಬಸಪ್ಪ ನಾನು. ಅಷ್ಟೇ ಅಲ್ಲ, 2004ನೇ ಇಸ್ವಿನಲ್ಲಿ 38 ದೇಶಗಳು ಕೂಡ ಭಾಗವಹಿಸಿತು. ಆ ಒಂದು ಸ್ಪರ್ಧೆಯಲ್ಲಿ ಭಾರತ ತಂಡದಿಂದ ಭಾಗವಹಿಸಿ ಭಾರತ ದೇಶಕ್ಕೆ ಕೀರ್ತಿ ತಂದಿರೋದಲ್ಲದೆ ಕರ್ನಾಟಕ ಶ್ರೇಷ್ಠ, ಭಾರತ ಶ್ರೇಷ್ಠ ಪಡೆದು ಕನ್ನಡ ನಾಡಿಗೆ ಮತ್ತು ನಮ್ಮ ಭಾರತ ದೇಶಕ್ಕೆ ಕರ್ನಾಟಕಕ್ಕೆ ಕೀರ್ತಿ ತಂದಿರುವ ನಿಮ್ಮ ಪ್ರೀತಿಯ ಕರಿಬಸಪ್ಪ ನಾನು. ಸ್ನೇಹಿತರೆ, ಇದೆಲ್ಲ ಹೇಳ್ತಾ ಇದ್ದೀನಿ, ಏನು ವಿಶೇಷ ಅಂತ ಹೇಳ್ತಾ ಇದ್ದೀರಾ? ಏನಿಲ್ಲ ಸ್ನೇಹಿತರೆ, ನೀವೆಲ್ಲ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀರಾ. ಏನಪ್ಪ ಅಂದರೆ, ಏನು ಈ ವರ್ಷ ಯಾವುದೋ ಕಾಂಪಿಟೇಷನ್ ಒಂದು ಒಳ್ಳೆ ಬಾಡಿ ಬಿಲ್ಡಿಂಗ್ ಅದ್ದೂರಿಯಾಗಿ ನಡೀತಾ ಇಲ್ಲ ಅಂತಂದು ನಿಮ್ಗೆ ಅದನ್ನು ಹೇಳೋ ಸಲುವಾಗಿ ನಾನು ಬಂದಿದ್ದೀನಿ. ಇದೇ 2025 ಕನ್ನಡ ರಾಜ್ಯೋತ್ಸವ ನವೆಂಬರ್ 1 ಮತ್ತು 2ರಂದು ಫಿಟ್ನೆಸ್ ಇಂಟರ್ನ್ಯಾಷನಲ್ ಫೆಡರೇಷನ್ ಕರ್ನಾಟಕ ವತಿಯಿಂದ ಮಿಸ್ಟರ್ ಬೆಂಗಳೂರು ಆ್ಯಂಡ್ ಮಿಸ್ಟರ್ ಇಂಡಿಯಾ ದೇಹದಾಟ ಸ್ಪರ್ಧೆ ಇಲ್ಲಿ ನಡೀತಾ ಇದೆ. ಇದರಲ್ಲಿ ಮೆನ್ ಫಿಸಿಕ್, ಮೆನ್ ಕ್ಲಾಸಿಕ್ ಮತ್ತು ಯುವಕರಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಅವ್ರಿಗೂ ಕೂಡ ಇಲ್ಲಿ ಕಾಂಪಿಟೇಷನ್ನ ಏರ್ಪಡಿಸಲಾಗಿದೆ. ಮೆನ್ ಫಿಸಿಕ್, ಮೆನ್ ಕ್ಲಾಸಿಕ್ ಎಲ್ಲ ಕೂಡ ಕಾಂಪಿಟೇಷನ್ ನಡೀತಾ ಇದೆ. ಪ್ರತಿಯೊಬ್ಬ ಕಾಂಪಿಟೇಷನ್ ಗೆದ್ದಿರೋರು ಕೂಡ ಇಲ್ಲಿ ಮೂಮೆಂಟ್ಸು ಕೂಡ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಮಿಸ್ಟರ್ ಬೆಂಗಳೂರು ಕಾಂಪಿಟೇಷನ್ನು ಗೆದ್ದಿರೋರಿಗೆ 3 ಲಕ್ಷ ಬೆಲೆ ಬಾಳುವ ರಾಯಲ್ ಎನ್ಫೀಲ್ಡ್ ಬುಲೆಟ್ ಕೂಡ ಸಿಗ್ತಾ ಇದೆ. ಓಪನ್ ನ್ಯಾಷನಲ್ ಮಿಸ್ಟರ್ ಇಂಡಿಯಾ ಗೆದ್ದಿರೋರು ಕೂಡ ಅವರು ಕೂಡ 3 ಲಕ್ಷ ಬೆಲೆ ಬಾಳುವ ರಾಯಲ್ ಎನ್ಫೀಲ್ಡ್ ಬುಲೆಟ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಈ ಕಾಂಪಿಟೇಷನ್ನ ಯಾರು ಆರ್ಗನೈಸ್ ಮಾಡ್ತಿದ್ದಾರೆ ಅಂತ ಕೇಳ್ತಾ ಇದ್ದೀರಾ? ಏನಿಲ್ಲ ಸ್ನೇಹಿತರೆ, ಥೈಲ್ಯಾಂಡಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ದೇಹದಾಟ ಸ್ಪರ್ಧೆಯಲ್ಲಿ ಭಾರತ ತಂಡದಿಂದ ಭಾಗವಹಿಸಿ ನಮ್ಮ ಭಾರತ ದೇಶಕ್ಕೆ, ನಮ್ಮ ಕನ್ನಡ ನಾಡಿಗೆ ಕೀರ್ತಿ ತಂದಿರೋರಲ್ಲಿ ನಮ್ಮ ಅತಿ ಮುಖ್ಯವಾಗಿ ಧನಂಜಯ್ ಅವರು ಕಳೆದ 2025ನೇ ಸಾಲಿನಲ್ಲಿ ಭಾರತ ಶ್ರೇಷ್ಠ ಕೂಡ ಗೆದ್ದಿದ್ದಾರೆ. ಅದಕ್ಕಿಂತ ಮುಂಚೆ ಕರ್ನಾಟಕ ಶ್ರೇಷ್ಠ, ಕರ್ನಾಟಕ ಕಿಶೋರ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದು ಇವತ್ತಿನ ದಿನ ಅವರು ಬಾಡಿ ಬಿಲ್ಡರ್ಸ್ಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಇಂಥ ಒಂದು ಭಾಳ ಅದ್ಧೂರಿಯಾಗಿ ಕಾಂಪಿಟೇಷನ್ನ ಆರ್ಗನೈಸ್ ಮಾಡಿದ್ದಾರೆ. ಬನ್ನಿ ನೋಡಿ ಸ್ನೇಹಿತರೆ, ನಮ್ಮ ಧನಂಜಯ್ ಇವರು ನೋಡೋದಕ್ಕೆ ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದನ್ನಂಗೆ ನೋಡೋದಕ್ಕೆ ನಂಬ್ತಾರೆ ಇದ್ದಾರೆ. ಇವರು ಸಾಧನೆ ಅಪಾರ. ಸಾಕಷ್ಟು ಶ್ರಮಪಟ್ಟು ತುಂಬ ಅದ್ಧೂರಿ, ತುಂಬ ಶ್ರೀಮಂತಿಕೆ, ಆಧುನಿಕ ಏನು ಈಗ ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಯುವಕರಿಗೆ ಪ್ರೋತ್ಸಾಹ ನೀಡೋದಕ್ಕೆ ತುಂಬ ವಿಜೃಂಭಣೆಯಿಂದ ಕಾಂಪಿಟೇಷನ್ ನಡೆಸ್ತಾ ಇದ್ದಾರೆ. ಈ ಕಾಂಪಿಟೇಷನಲ್ಲಿ ನೀವು ಬಂದು ಯಾರು ಭಾಗವಹಿಸಿರೋರಿಗೆಲ್ಲರೂ ಕೂಡ ಇಲ್ಲಿ ಮೂಮೆಂಟ್ಸ ಸಿಗುತ್ತೆ. ನೀವು ಕಾಂಪಿಟೇಷನ್ ಸೋಲ್ಲಿ ಗೆಲ್ಲಿ ಈ ಒಂದು ಕಾಂಪಿಟೇಷನ್ನ ನೀವು ಸ್ಟೇಜು ಮಿಸ್ ಮಾಡ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಇಂಥ ಒಂದು ಕಾಂಪಿಟೇಷನ್ ನಾವು ಸ್ಟೇಜ್ ಮಿಸ್ ಮಾಡ್ಕೊಂತೀವಂತ ನೀವು ತುಂಬ ಚಿಂತೆಗೆ ಒಳಗಾಗ್ತೀರ. ಆದುದರಿಂದ ಪ್ರತಿಯೊಬ್ಬರು ಬಾಡಿ ಬಿಲ್ಡರ್ಸ್ ಬನ್ನಿ, ಈ ಕಾಂಪಿಟೇಷನಲ್ಲಿ ಭಾಗವಹಿಸಿ ಗೆಲ್ಲಿ ಈ ಒಂದು ಸ್ಟೇಜ್ನ ನಿಮ್ಮ ಲೈಫಿಗೆ ಯೂಟಿಲೈಸ್ ಮಾಡ್ಕೊಳ್ಳಿ. ಯಾಕಂದರೆ ಈ ಕಾಂಪಿಟೇಷನ್ ಬಂದ್ಬಿಟ್ಟು ವೆಯ್ಟ್ ಕ್ಯಾಟಗರಿ ನಡೀತಾ ಇದೆ. ಮಿಸ್ ಮಾಡ್ಕೊಳ್ದೇ ನಮ್ಮ ಭಾರತ ದೇಶದ, ನಮ್ಮ ಕರ್ನಾಟಕದ, ನಮ್ಮ ಕನ್ನಡ ನಾಡಲ್ಲಿರ್ತಕ್ಕಂಥ ಬಾಡಿ ಬಿಲ್ಡರ್ಸ್ಗೆ ಪ್ರೋತ್ಸಾಹಿಸಿ ಬಾಡಿ ಬಿಲ್ಡಿಂಗ್ ಕ್ರೀಡೆನ ಉಳಿಸಿ. ಇಲ್ಲಿ ಧನಂಜಯ್ ಅವರಿದ್ದಾರೆ, ಇವರು ಕೂಡ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಸದಾಕಾಲ ಯಾವಾಗಲೂ ಇರಲಿ. ನಾನು ಕೂಡ ಈ ಕಾಂಪಿಟೇಷನ್ಗೆ ಬಂದ್ಬಿಟ್ಟು ಮುಖ್ಯ ಅತಿಥಿಗಳಾಗಿ ಬಂದು ಭಾಗವಹಿಸ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನಿಮ್ಮೆಲ್ಲರ ಪ್ರೀತಿಯ ಸುಸ್ವಾಗತ ನಾನು ಕೂಡ ಅಲ್ಲಿ ಬಯಸಿ ನಿಮ್ಮನ್ನೆಲ್ಲರೂ ಕೂಡ ನಾನು ವೆಲ್ಕಮ್ ಮಾಡಿ ಅಲ್ಲಿ ಕಾಯ್ತಾ ಇರ್ತೀನಿ. ಬನ್ನಿ, ಎಲ್ಲರೂ ಪಾಲ್ಗೊಳ್ಳೋಣ, ಈ ಒಂದು ಕಾಂಪಿಟೇಷನ್ನ ಯಶಸ್ವಿಗೊಳಿಸೋಣ. ನೋಡಿ, ಫಿಟ್ನೆಸ್ ಇಂಟರ್ನ್ಯಾಷನಲ್ ಫೆಡರೇಷನ್ ಕರ್ನಾಟಕದ ವತಿಯಿಂದ ಥ್ಯಾಂಕ್ ಯು. ತಮಗೆ ಧನ್ಯವಾದಗಳು. ಆಲ್ ದ ಬೆಸ್ಟ್ ಧನಂಜಯ್ ಅವರೇ. ಥ್ಯಾಂಕ್ ಯು.